ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸತ್ಯಾಶಿ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ವೇರ್ ವೈಟ್ ಕಲ್ಲಿನ ಉಂಗುರ ಒಂದು ಮಾಡ್ತಾ ಇದ್ದೀನಿ. ಆ ವಿಡಿಯೋ ತೋರಿಸ್ತೀನಿ, ಮೇಕಿಂಗ್ ವಿಡಿಯೋ. ಅದ್ರ ಜೊತೆಗೆ ಒಂದು ಕಲ್ಲಿನ ಟೀಕಾ ಮತ್ತು ಒಂದು 20 ಗ್ರಾಮ್ ಉಂಗುರ ಮಾಡ್ತಾ ಇದ್ದೀನಿ. ಒಂದು ಸ್ಕ್ವೇರ್, ಅದು ಸ್ಕ್ವೇರ್ ಕಲ್ಲಿಂದೆ, ಗ್ರೀನ್ ಕಲ್ಲು, ಎಮ್ರಾಲ್ಡ್ದು. ನೋಡ್ಬೋದು ಸ್ಕ್ರೀನ್ ಮೇಲೆ ನೀವು ಆ ಉಂಗುರ ಯಾವ ರೀತಿ. ಈ ಥರ ಫಸ್ಟ್ ಈ ಉಂಗುರ ಮಾಡ್ತಾ ಇದ್ದೀನಿ. ಇದು ವೈಟ್ ಕಲ್ಲಿಂದ ಉಂಗುರ. ಇದು 7 ಗ್ರಾಮ್ ತೂಕ, ಕಲ್ಲು ಬಿಟ್ಟು 7 ಗ್ರಾಮ್ ತೂಕ ಇರೋದು. ಅದ್ರ ಜೊತೆಗೆ ಟೀಕಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ, ವಿಡಿಯೋ ಮಿಸ್ ಮಾಡದೆ. ಸ್ನೇಹಿತರೆ, ಉಂಗುರಕ್ಕೆ ಸೀಲ್ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಇರುತ್ತೆ ಸೀಲ್. ಇದರಲ್ಲಿ ಒಳಗಡೆ ಕಾಣಿಸುತ್ತಾ ಇಲ್ವ ನಿಮಗೆ? ಈ ಥರ ಪಾಗ್ರಾ ಅಂತ ಇದನ್ನು ನಾವು ನೋಡಿ 916 ಸೀಲ್ ಇದೆ, ಕಾಣಿಸ್ತಾ ಇದೆಯಾ? 916 ತೋರಿಸ್ತೀನಿ ಹಾಕ್ಬಿಟ್ಟು. ಸೀಲ್ ಇದ್ರೇ ವ್ಯಾಲ್ಯೂ ಅಂತಾರಲ್ಲ, ಆ ಥರ. ಈ ಸೀಲ್ ಇಲ್ಲ ಅಂದರೆ ಯಾವ ಬಂಗಾರ ಏನು ಅಂತ ಗೊತ್ತಾಗಲ್ಲ ಯಾರಿಗೂ. ಕಾಣಿಸ್ತಿದೆಯಲ್ಲ? ಈ ಥರ ಸೆಟ್ ಮಾಡಿಕೊಂಡು, ಈ ಥರ ಗೋಲ್ಡ್ ಶೀಟ್, ಇದು ಗೋಲ್ಡ್ ಶೀಟ್ನ ಈ ಥರ ಸೆಟ್ ಮಾಡಿಕೊಂಡು, ಅದಕ್ಕೊಂದು ಕಬ್ಬಿಣದ್ದು ಕಂಬಿ ಬರುತ್ತೆ ಸಣ್ಣದ್ದು. ಆ ಕಂಬಿನ ಸಪೋರ್ಟ್ ತಗೊಂಡು ಈ ಥರ ಕಟ್ಕೊತೀನಿ. ಈ ಥರ ಸಪೋರ್ಟ್ಗೆ ಟೈಟಾಗಿ ಕಟ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಸಾಲ್ಡ್ರ್ ಮಾಡೋದು. 7 ಗ್ರಾಮ್ ತೂಕಕ್ಕೆ ಕಲ್ಲು ಇನ್ನೂ ದೊಡ್ಡದು ಹಾಕ್ಬೋದು, ಆದರೆ ಕಸ್ಟಮರ್ ಹೇಳಿದ್ದಾರೆ ಕಲ್ಲು ಚಿಕ್ಕದಾಗಿರಬೇಕು, ತೂಕ ಜಾಸ್ತಿ ಇರಬೇಕು ಅಂತ. 7 ಗ್ರಾಮ್ ತೂಕಕ್ಕೆ ಇನ್ನೂ ಕಲ್ಲು ದೊಡ್ಡದು ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೂ ಅವ್ರು ಹೇಳಿದ್ದಾರೆ, ಕಸ್ಟಮರ್ ಹೇಳಿದಾರಲ್ಲ, ಅವ್ರೇನು ಹೇಳಿದ್ದಾರೋ ಅದನ್ನೇ ಮಾಡೋಣ. ಯಾಕಂದರೆ ಕಸ್ಟಮರ್ ಈಸ್ ದ ಕಿಂಗ್. ಅವ್ರು ಏನು ಹೇಳಿದ್ದಾರೋ ಅದನ್ನೇ ಮಾಡಬೇಕು. ಯಾಕಂದರೆ ಅವ್ರು ನಂಬಿಕೆಯಿಂದ ಕೊಟ್ಟಿದ್ದಾರೆ. ನಾವು ನಂಬಿಕೆಯಿಂದ ಮಾಡಿಕೊಟ್ರೇ ನಮಗೆ ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂದರೆ ಇನ್ನೊಂದು ಸತಿ ಬೇರೆ ಕಡೆ ಜಂಪ್ ಆಗಿಬಿಡ್ತಾರೆ. ಅದು ಯಾರಾದರೂ ಅಷ್ಟೇ ಬಿಡಿ. ಒಂದು ಸತಿ ನಾವು ನಂಬಿಕೆ ಕಳ್ಕೊಂಡಿದ್ದೆ ಅಂದರೆ ಮತ್ತೆ ಅದು ಏನೇ ಮಾಡಿದ್ರೂ ಮತ್ತೆ ರಿವರ್ಸ್ ವಾಪಸ್ ಬರೋದೇ ಇಲ್ಲ. ಅದಕ್ಕೋಸ್ಕರನೇ ಅವ್ರೇನು ಹೇಳಿದ್ದು, ಕಲ್ಲು ಸಣ್ಣದಾಕಿ, ಕಲ್ಲು ಬಿಟ್ಟು 7 ಗ್ರಾಮ್ ತೂಕ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಕಲ್ಲು ಬಿಟ್ಟು 7 ಗ್ರಾಮ್ ತೂಕ, ಕಲ್ಲು ಸಣ್ಣದಾಕಿದ್ದೀನಿ. ಒಂದು ಅಂದಾಜಿಗೆ ಅರ್ಧ ಗ್ರಾಮ್ ತೂಕ ಇರ್ಬೋದು. ಇದು ನೋಡ್ಬೋದು KDM ಅಂತ, ಬಂಗಾರ ಅಂಗಡಿಯಲ್ಲಿ ಹೇಳ್ತಾರಲ್ಲ, KDM ಬಂಗಾರ, ಇದು KDM ಬಂಗಾರ ಅಂತ. KDM ಬಂಗಾರ ಇರಲ್ಲ, KDM ಸಾಲ್ಡ್ರ್ ಮಾಡೋದನ್ನು KDM ಬಂಗಾರ ಅಂತ ಕರೀತಾರೆ. ಅಂಗಡಿಯವ್ರು ಹೇಳಿ ಹೇಳಿ ಆ ಥರ ಮಾಡಿಬಿಟ್ಟಿದ್ದಾರೆ, KDM ಬಂಗಾರ, KDM ಬಂಗಾರ. KDM ಬಂಗಾರ ಅಂತ ಯಾವುದು ಇರಲ್ಲ. KDM ಸಾಲ್ಡ್ರ್ ಮಾಡೋದು, KDM ಅಲ್ಲಿ ಸಾಲ್ಡ್ರ್ ಮಾಡೋದಕ್ಕೆ ಅದನ್ನು KDM ಅಂತ ಕರೀತಾರೆ. ಅದನ್ನು KDM ಅನ್ನೋ ಒಂದು ಪದಾರ್ಥ ಬರುತ್ತೆ, ಅದನ್ನು ಆ ಬಂಗಾರದಲ್ಲಿ ಹಾಕಿ ಕರಗಿರ್ತೀವಿ. ಆ ಕರಗಿದ ಮೇಲೆ ಮಾಮೂಲಿ ಬಂಗಾರಕ್ಕಿಂತ ಇದು ಬೇಗ ಮಿಲ್ಟ್ ಆಗುತ್ತೆ. ಅದರಿಂದನೇ ಅವರು KDM ಅಂತ ಅದಕ್ಕೆ ಹೆಸರು ಬಂದಿರೋದು. ಬಂಗಾರದಲ್ಲೇ ಆ ಥರ ಸಾಲ್ಡ್ರ್ ಮಾಡೋದಕ್ಕೆ KDMನ ಹಾಕಿದ್ರೇ ಅದು ಇದಾಗೋದು, ಮಿಲ್ಟ್ ಆಗೋದು. ಅದರಿಂದನೇ ಅದಕ್ಕೆ ಆ ಹೆಸರು ಬಂದಿರೋದು. ಮುಂಚೆ ಎಲ್ಲ ಬೆಳ್ಳಿಯಲ್ಲಿ ಸಾಲ್ಡ್ರ್ ಮಾಡ್ತಾಯಿದ್ರು, ಬೆಳ್ಳಿ ಮಿಕ್ಸ್ ಮಾಡ್ತಾಯಿದ್ರು. ಅದಕ್ಕೆ ಅದು ಬೇಡ ಅಂತ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇದು KDM ಅಂತ ಬಂದಿರೋದು. ಅದನ್ನು ನೀವು KDM ಚಾರ್ಜಸ್ ಅಂತ ಅಂಗಡಿಯಲ್ಲಿ ಹಾಕ್ತಾರೆ. ಅದೇ ನೋಡಿ, ಈ ಥರ ಗ್ಯಾಪಲ್ಲೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಗ್ಯಾಪ್ಗೆ ಎಲ್ಲೆಲ್ಲಿ ಸಾಲ್ಡ್ರ್ ಆಗಬೇಕು ಅಲ್ಲೆಲ್ಲ ನಾವು ಈ ಪೀಸಸ್ನ ಇಟ್ಕೊಂಡಿದ್ದೀನಿ ಒಳಗಡೆ. ಅದನ್ನು ಇವಾಗ ಹೀಟ್ ಮಾಡಿದ್ರೆ ಅಲ್ಲಿ ಸರಿಯಾಗಿ ನಾವು ಎಲ್ಲೆಲ್ಲಿ ಜಾಯಿಂಟ್ ಮಾಡಬೇಕು ಅಲ್ಲಲ್ಲಿ ಅದು ಸಾಲ್ಡ್ರ್ ಆಗಿಬಿಡುತ್ತೆ. ತೋರಿಸ್ತೀನಿ, ಆ ವಿಡಿಯೋನ ತೋರಿಸ್ತೀನಿ. ಒಂದೇ ಸಲ ಜಾಸ್ತಿ ಹೀಟ್ ಕೊಟ್ಬಿಟ್ರೆ ಆ ಪೀಸೆಲ್ಲ ಹೀಟ್ಗೆ ಎಗರೋಗುತ್ತೆ ಸೈಡ್ಗೆ. ಅದರಿಂದ ಸ್ಲೋ ಆಗಿ ನೀಟಾಗಿ ನಿಧಾನಕ್ಕೆ ಕೊಡಬೇಕು. ನಿಧಾನ ಕೊಟ್ಟರೆ ಸ್ವಲ್ಪ ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಅದನ್ನು ಪೂರ್ತಿ ಇಟ್ಕೊಟ್ರೆ ನೋಡ್ಬೋದು. ಕಾಣಿಸ್ತಾ ಇದೆಯಾ?
ಪೂರ್ತಿ ಸಾಲ್ವ್ ಆಗೈತೆ ನೋಡಿ, ಕಳಿಸ್ತಾ ಇರ್ಬೋದು ನಿಮಗೆ. ಸಣ್ಣ ಗ್ಯಾಪ್ ಇದೆ, ಅದಕ್ಕೆ ಇನ್ನೊಂದು ಸಾಲ್ಡ್ರ್ ಪೀಸ್ ಸಿಕ್ಕಿದ್ದೀನಿ, KDM ಪೀಸು. ಕಾಣಿಸ್ತಾ ಇದೆಯಾ ನಿಮಗೆ? ಎಲ್ಲಿಗೆ ಹೋಗ್ತೀಯಾ? ಸೈಡಿಗೆ ಹೋಗ್ಬೇಡ ಕಂದ, ಸೈಡಿಗೆ ಹೋಗ್ಬೇಡ ಕಂದ ನೀನು. ನಾನು ಇಲ್ಲಿ ಬಲವಂತ ಮಾಡ್ತಾ ಇದ್ರೆ ನೀನೆಲ್ಲೋ ಸೈಡ್ಗೆ ಹೋಗ್ತಾ ಇದೀಯ. ನಾನಿರೋ ಜಾಗದಲ್ಲಿ ನೀನು ಇರಬೇಕು, ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದೆಯಾ. ನಿನ್ನ ಮೈವಾನ ಸ್ವಲ್ಪ ಸರಿಯಾಗಿ ಅಯ್ಯ ನಿನ್ನ. ಸ್ನೇಹಿತರೆ, ಏನೋ ಒಂದು ಮರ್ತೋಗಿದ್ದೀರಾ. ಅದೇನಪ್ಪ ಅಂದರೆ ಒಂದು ಲೈಕ್, ವಿಡಿಯೋಗೆ ಒಂದು ಲೈಕ್ ಹೊಡಿಬೋದಲ್ಲ. ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಚೆನ್ನಾಗಿದೆ ಅನಿಸಿದ್ರೆ ಒಂದು ಲೈಕ್ ಹೊಡೆದ್ರೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ. ಇದೇ ಥರ ಕಂಟೆಂಟು ಬೇರೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಒಂದು ಉತ್ಸಾಹ ಬರುತ್ತೆ ನೋಡಿ. ಅದು ಸಾಲ್ಡ್ರ್ ಮಾಡಿದ್ಮೇಲೆ ನಿಮಗೆ ಅದೆಲ್ಲ ಫೈಲ್ ಮಾಡಿ ಉಜ್ತಾ ಇದ್ದೀನಿ. ಉಜ್ಜೋವಾಗ ಒಂದು ಗಾಯನೂ ಆಯಿತು, ಸಣ್ಣ ಗಾಯ ಆಯಿತು, ರಕ್ತ ಎಲ್ಲ ಬಂತು. ನಿಮಗೋಸ್ಕರ ಈ ಥರ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಲೈಕ್ ಹೊಡೆದ್ರೆ ನಮಗೂ ಒಂದು ಉತ್ಸಾಹ ಬರುತ್ತೆ. ಸ್ನೇಹಿತರೆ, ಹಾಗೆ ಬನ್ನಿ ಗೋಲ್ಡ್ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಗೋಲ್ಡ್ ರೇಟ್ ಮತ್ತೆ ಹೆಚ್ಚು ಕಮ್ಮಿ ಆಗ್ತಾನೆ ಇದೆ. ಅದೇ ರೇಟಲ್ಲೇ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ. 7,800 ರೂಪಾಯಿ ಇದೆ 24 ಕ್ಯಾರೆಟು. 22 ಕ್ಯಾರೆಟ್ ಬಂದು 7,150 ರೂಪಾಯಿ ಇದೆ. ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು ಬೆಂಗಳೂರು ರೇಟು. ಇದು ನೋಡ್ತಾ ಇದ್ದೀರಲ್ಲ, ಇದು ಅವಾಗಿಂದ ಉಂಗುರದ್ದು ಉಜ್ತಾ ಇದ್ನಲ್ಲ ಹಾರದಲ್ಲಿ, ಇದು ಸಣ್ಣ ಬಂಗಾರದ ಸಣ್ಣ, ಇದು ಬಂಗಾರದ ಪುಡಿ ಹಿಂಗಿದೆ. ಇವಾಗ ಸದ್ಯಕ್ಕೆ ಒಂದು ಉಂಗುರ ರೆಡಿ ಆಗಿದೆ. ಇವಾಗ ಇನ್ನೆರಡು ಉಂಗುರ, ಅದರಲ್ಲೂ ಒಂದು ಉಂಗುರ ಬಂದು ನೇಮ್ ಉಂಗುರ ಹೆಸರದು, ಇನ್ನೊಂದು ಬಂದು ಇದು ಗ್ರೀನ್ ಕಲ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಇದು 20 ಗ್ರಾಮ್ ಉಂಗುರ ತೂಕ. ಇದನ್ನು ಮಾಡ್ತಾ ಇದ್ದೀನಿ. ಇದು ಈ ಥರ ಡಿಸೈನು, ಇಷ್ಟು ದೊಡ್ಡ ಕಲ್ಲು ಸ್ಕ್ವೇರಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ಇದು ಫಸ್ಟ್ ಟೈಮ್ ಡಿಸೈನ್ ಅಲ್ಲ, ಯಾವಾಗ ಬರುತ್ತೆ ನೋಡಿ ತೋರಿಸ್ತೀನಿ. ಮತ್ತು ಟೀಕಾ ಒಂದು ಮಾಡ್ತಾ ಇದ್ದೀನಲ್ಲ, ಆವಾಗನೇ ಹೇಳಿದೆ, ಅದು ಒಂದು 16 ಗ್ರಾಮ್ ಟೀಕಾ. ನೋಡಿ, ಈ ಸಣ್ಣ ಎಲ್ಲ ಈ ಥರ ಒಂದು ಮಡಿಕೆದಲ್ಲಿ ಹಾಕ್ಕೊಂಡು ಬೆಂಕಿಯಲ್ಲಿ ಇಟ್ಟರೆ ಹೀಟ್ ಮಾಡಿದ್ರೆ ಕರಗಿ ಗಟ್ಟಿ ಆಗ್ಬಿಡುತ್ತೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸಣ್ಣ ಯಾವ ರೀತಿ ಕರಗೋದು, ಬಂಗಾರನ ಯಾವ ರೀತಿ ಕರಗೋದು ಅಂತ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಇಲ್ಲ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ ನೋಡಿ. ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವಿಡಿಯೋ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ ನೋಡಿ. ಈ ಉಂಗುರ ರೆಡಿ ಆದಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಟೀಕಾನು ಮತ್ತು 2 ಉಂಗುರನೂ ರೆಡಿ ಆದಮೇಲೆ ಅದನ್ನು ತೋರಿಸ್ತೀನಿ. ಉಂಗುರ ಬಂದು 20 ಗ್ರಾಮ್ ಉಂಗುರ ಹೇಳಿದ್ನಲ್ಲ, ಅದು ಸ್ಪೆಷಲ್ ಡಿಸೈನು, ಅದನ್ನು ವಿಡಿಯೋ ಮಾಡೋಣ. ಒಂದು ಲೈಕ್ ಕೊಡಿರಿ. ಎಲ್ಲರೂ ನೋಡ್ತಾ ಇದ್ದಾರೆ, ಬಟ್ ಯಾರೂ ವಿಡಿಯೋ ಲೈಕೇ ಮಾಡ್ತಾ ಇಲ್ಲ. ನೀವು ಹೊಡಿಯೋ ಲೈಕಿಂದ ನನಗೇನು ಆಸ್ತಿಗಳೇನು ಬರಲ್ಲ, ನಿಮ್ಮ ಆಸ್ತಿಗಳೇನು ಬರಲ್ಲ. ಒಂದು ಲೈಕ್ ಹೊಡೀರಿ. ಏನೋ ಒಂದು 50 ಜನ ನೋಡ್ತಾರೆ ನನ್ನ ವಿಡಿಯೋ ಅಷ್ಟೇ, ಅದರಲ್ಲಿ ಅರ್ಧ ಆದರೂ ಲೈಕ್ ಬರಲ್ಲ. ದಯವಿಟ್ಟು ಒಂದು ಲೈಕ್ ಕೊಡಿರಿ. ಲೈಕ್ ಹೊಡೆದ್ರೆ ಆರೋಗ್ಯಕ್ಕೆ ಒಳ್ಳೇದು ಹೇಳ್ತಾ ಇದ್ದೀನಲ್ಲ, ಒಂದು ಲೈಕ್ ಕೊಡಿರಿ. ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.